ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ಸ್ನೇಹಿತರೆ, ವಾತ ಪಿತ್ತ ಕಫ ಈ ಸಮಸ್ಯೆಗಳು ಬರದೇ ಇರೋ ಥರ ಯಾವ ರೀತಿ ನಾವು ನೋಡ್ಕೋಬೇಕು ಅಂತ. ಸಾಮಾನ್ಯವಾಗಿ ಔಷಧಿಗಳನ್ನು ತೆಗೆದುಕೊಳ್ಳದೆ ನಾವು ಔಷಧಿಗಳನ್ನು ತೆಗೆದುಕೊಳ್ಳೋದಿಲ್ಲ, ಆದರೂ ನಮಗೆ ವಾತ ಪಿತ್ತ ಕಫ ಬರಬಾರ್ದು. ಇದನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು, ಬರದೇ ಇರೋ ಥರ ನಾವು ಯಾವ ರೀತಿ ಒಂದು ಮುಂಜಾಗ್ರತೆ ಕ್ರಮವನ್ನು ನಾವು ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಸ್ನೇಹಿತರೆ, ಎಷ್ಟು ಜನ ಈ ಪ್ರಪಂಚದಲ್ಲಿ ಯೋಗ ಗುರುಗಳು, ಯೋಗಾಸನ ಮಾಡ್ತಕ್ಕಂಥ ಯೋಗ ಜೀವಿಗಳು ಮತ್ತು ಆರೋಗ್ಯವನ್ನು ಸುಸ್ಥಿತಿನಲ್ಲಿ ಇಟ್ಕೋಬೇಕು ಅಂತ ಯೋಗಾಸನವನ್ನು ಮಾಡ್ತಕ್ಕಂಥ ಮಹಾ ಅನುಭವಿಗಳು, ಯೋಗಾಸನವನ್ನೇ ತಮ್ಮ ಬದುಕು ಅಂತ ತಿಳ್ಕೊಂಡು ಅದರ ಒಂದು ದಾರಿನಲ್ಲೇ ನಡೀತಾ ಇರ್ತಕ್ಕಂಥ ಮಹಾನ್ ಸನ್ಯಾಸಿಗಳು, ಇವರೆಲ್ಲರಿಗೂ ಸಸ್ಯಾಮೃತ ರಮೇಶ್ ಮಾಡುವ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಈ ವಿಷಯವನ್ನು ನಾನು ಇವತ್ತು ಏನಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಯೋಗಾಸನ ಬಂದು ದೇಹವನ್ನು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಸಾಧನ, ಅದ್ಭುತವಾದ ಒಂದು ಔಷಧಿ, ಅದ್ಭುತವಾದ ಒಂದು ಮಾರ್ಗ, ದಿವ್ಯ ಮಾರ್ಗ ಅಂತ ನಾನು ಹೇಳ್ಬೋದು. ಏನಕ್ಕೆ ಅಂತಂದರೆ, ಯೋಗಾಸನದಿಂದ ತಮ್ಮ ದೇಹ ಮತ್ತು ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಅನೇಕ ಸಾಧಕರು ತಮ್ಮ ಒಂದು ಅನುಭವದಲ್ಲಿ ಮತ್ತು ಅವರು ಮಾಡ್ತಕ್ಕಂಥ ಯೋಗಾಸನದ ಒಂದು ಸಾಧನೆಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ವಾತ ಪಿತ್ತ ಮತ್ತು ಕಫ ಬರದೇ ಇರೋದಕ್ಕೆ ಸ್ವತಃ ಶ್ರೀರಾಮಚಂದ್ರರು ಕೂಡ ಅವರ ಒಂದು ಹಠಯೋಗದಲ್ಲಿ ಈ ಒಂದು 6 ಒಂದು ವಿಧಾನಗಳನ್ನು ಅವರು ಬಳಸಿದ್ದಾರೆ. ನಾನು ಅದನ್ನು ನಿಮ್ಮ ಮುಂದೆ ಇವತ್ತು ಪ್ರಸ್ತಾಪ ಮಾಡ್ತೀನಿ. ಈ 6 ವಿಧಾನಗಳು ಏನಂತ ಅಂದರೆ, ದೌತಿ, ಬಸ್ತಿ, ನೇತಿ, ನೌಲಿ, ತ್ರಾಟಕ, ಕಪಾಲಭಾತಿ. ಸ್ನೇಹಿತರೆ, ಈ ಒಂದು 6 ವಿಧಾನಗಳನ್ನು ಸ್ವತಃ ಶ್ರೀರಾಮಚಂದ್ರರು ಕೂಡ ತಮ್ಮ ಹಠಯೋಗದಲ್ಲಿ ಇದನ್ನು ಬಳಸಿದ್ದಾರೆ ಅಂತ ಒಂದು ಉಲ್ಲೇಖನ ಕೂಡ ಇದೆ. ಈ ಒಂದು ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಅನ್ನೋದಕ್ಕಿಂತ ಈ ಒಂದು ಸಮಸ್ಯೆ ನಮಗೆ ಬರಬಾರ್ದು. ವಾತ ಪಿತ್ತ ಕಫ ಸಮಸ್ಯೆ ನಮ್ಮ ದೇಹವನ್ನು ಸುಳಿಬಾರ್ದು, ನಮ್ಮ ಮನಸ್ಸಿನಲ್ಲಿ ಯಾವೊಂದು ಚಿಂತೆ ಬರಬಾರ್ದು ಅನ್ನೋದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥ ಈ ವಿಧಾನಗಳನ್ನು ಬಳಸಿ ನಾವೇನು ಯೋಗಾಸನದಲ್ಲಿ ಈ ಬಸ್ತಿಕವನ್ನು ಮಾಡ್ತೀವಿ. ಬಸ್ತಿ ಕ್ರಿಯೆಯಿಂದ ಏನಾಗುತ್ತೆ ಅಂತಂದರೆ, ಕರುಳಿನ ಒಂದು ಕ್ರಿಯಾಶಕ್ತಿ ಜಾಸ್ತಿ ಆಗ್ತದೆ. ಕರುಳಿನಲ್ಲಿ ಇರ್ತಕ್ಕಂಥ ಒಂದು ಕ್ರಿಯಾಶಕ್ತಿ ಜಾಸ್ತಿ ಆಗ್ತದೆ ಮತ್ತು ಗುಲ್ಮ, ಈ ಧಾತು ವಿಕಾರಗಳು ಆಗ್ತಕ್ಕಂಥ ಒಂದು ಸಮಸ್ಯೆ ಸರಿ ಹೋಗ್ತದೆ. ಪಚನ ಕ್ರಿಯೆ ಜಾಸ್ತಿ ಆಗುತ್ತೆ. ದಯಮಾಡಿ ಪ್ರತಿನಿತ್ಯ ಯಾರು ಈ ಒಂದು ಬಸ್ತಿಕವನ್ನು ಅಭ್ಯಾಸ ಮಾಡಿ ಪ್ರತಿನಿತ್ಯ ಅದನ್ನು ಮಾಡ್ತಾರೆ, ಅವರಿಗೆ ಕರುಳಿನ ಸಮಸ್ಯೆ, ಹೊಟ್ಟೆಯ ಸಮಸ್ಯೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸ್ನೇಹಿತರೆ, ದಯಮಾಡಿ ನೀವು ಈ ಒಂದು ನಿಮ್ಮ ಈ ಒಂದು ಕಲೆಯನ್ನು, ನಾನು ಏನಕ್ಕೆ ಇದೊಂದು ಕಲೆ ಅಂತ ಹೇಳ್ತೀನಿ, ನಮಗೆ ಬೇಕಾದಂಥ ಅಮೂಲ್ಯವಾದ ಒಂದು ಕಲೆ ಯೋಗಾಸನ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಈ ಕಲೆಯನ್ನು ನೋಡಿ ಪ್ರತಿಯೊಬ್ಬರು ಕಲಿತಾರೆ. ನಾವು ಮಾಡ್ತಕ್ಕಂಥ ಕಲೆಯನ್ನು ನೋಡಿ ಕಲಿತಾರೆ ಪ್ರತಿಯೊಬ್ಬರು. ನಮ್ಮ ಮನೇಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಇದು ತುಂಬ ಅವಶ್ಯಕವಾಗಿರ್ತಕ್ಕಂಥ ಒಂದು ವಿದ್ಯೆ. ದಯಮಾಡಿ ಇದನ್ನು ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬರು, ನಿಮ್ಮ ಒಂದು ಕುಟುಂಬದಲ್ಲಿ ಒಬ್ಬರು ಇದನ್ನು ಕಲಿತರೆ ಸಾಕು. ಅದನ್ನು ನೋಡಿ ಕಲೀಲಿಕ್ಕೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಕೂಡ ಒಂದು ಆಸಕ್ತಿಯನ್ನು ತೋರಿಸ್ತಾರೆ. ಇದನ್ನು ಅಳವಡಿಸ್ಕೊಳ್ಳಿ, ಆರೋಗ್ಯವನ್ನು ಸುಸ್ಥಿತಿಯನ್ನು ಇಟ್ಕೊಳ್ಳಿ ಅಂತ ಈ ಮೂಲಕ ನಾನು ನಿಮಗೆ ಕೇಳ್ಕೊಳ್ತೀನಿ. ಯೋಗಾಸನವನ್ನು ಬಳಸಿ, ಯೋಗಾಸನದಲ್ಲೇ ಇರ್ತಕ್ಕಂಥ ಈ ವಿಧಾನವನ್ನು ಬಳಸಿ ಈ ಒಂದು ಸಮಸ್ಯೆಯಿಂದ ನಾವು ಮುಕ್ತಿ ಪಡಿಬೋದು ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಯಾರ್ಯಾರಿಗೆ ಯೋಗಾಸನವನ್ನು ಕಲೀಲಿಕ್ಕೆ ಮತ್ತು ಯೋಗಾಸನವನ್ನು ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇರ್ತಕ್ಕಂಥವ್ರು ದಯವಿಟ್ಟು ನೀವೇ ಸ್ವತಃವಾಗಿ ಯೋಗಾಸನವನ್ನು ಮಾಡಬೇಡಿ. ಕಲೀಲಿಕ್ಕೆ ಆಸಕ್ತಿ ಇರುವಂಥವ್ರು ನುರಿತ ಯೋಗಾಸನ ತಜ್ಞರ ಒಂದು ಸಲಹೆಯನ್ನು ತೆಗೆದುಕೊಂಡು ನೀವು ಯೋಗಾಸನವನ್ನು ಕಲಿತಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಈ ಅನಾರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕಾಡೋದಿಲ್ಲ. ನೀವು ಏನು ಔಷಧಿಗಳ ಮೊರೆ ಹೋಗ್ತಕ್ಕಂಥ ಒಂದು ಪ್ರಮೇಯ ಬರೋದಿಲ್ಲ. ದಯಮಾಡಿ ಈ ಒಂದು ಕಲೆ
ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಯೋಗಾಸನ ಅಂತಕ್ಕಂಥದ್ದು ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂಥ ಒಂದು ಕಲೆ. ಇದನ್ನು ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ. ಇದನ್ನು ನಾವು ಮಾಡಿದ್ರೆ ನಮ್ಮ ಮಕ್ಕಳು ಕೂಡ ಅದನ್ನು ಕಲಿತಾರೆ. ಅದರಿಂದ ನಮ್ಮ ಆರೋಗ್ಯದಲ್ಲಿ ಯಾವುದೇ ಒಂದು ತೊಡಕು ಬರೋದಿಲ್ಲ, ಸಮಸ್ಯೆ ಬರೋದಿಲ್ಲ. ದಯಮಾಡಿ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊಳ್ತೀನಿ. ವೀಕ್ಷಕರೇ, ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಮಸ್ಕಾರ ವೀಕ್ಷಕರೇ.